ಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇಲ್ಲಿವರೆಗೆ ಶೇಷವಾಕ್ಯಾರ್ಥ ಚಂದ್ರಿಕಾದ ವಿಷಯಗಳನ್ನು ನೋಡ್ತಾ ಇದ್ವಿ. ಅಲ್ಲಿ ಕೆಲವು ವಿಷಯಗಳನ್ನ ಏನ್ ವಿವರಿಸಿದ್ದಾರೆ ಅದಕ್ಕೆ ವಾಕ್ಯಾರ್ಥ ರತ್ನಮಾಲಾ ಅನ್ನೋ ಟಿಪ್ಪಣಿಯ ಕೆಲವು ವಿಷಯವನ್ನ ನೋಡಿದ್ರೆ ಪೂರ್ಣ ಈ ಅಧಿಕರಣದ ಮುಕ್ತಾಯ ಆಗುತ್ತೆ. ವಾಕ್ಯಾರ್ಥ ರತ್ನಮಾಲಾದಲ್ಲಿ ಈ 100 ಜನ ಈ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು ಅಂತ ಬಂತಲ್ಲ, ಇದರ ಬಗ್ಗೆನೇ ವಿಚಾರವನ್ನ ಮಾಡಿದ್ದಾರೆ. 2 ವಿಚಾರ ಅಲ್ಲಿ ಬರುತ್ತೆ. ಅಂದ್ರೆ ಇದ್ರ ಬಗ್ಗೆ ತಾರತಮ್ಯದಲ್ಲಿ ವಿವಾದಗಳಿವೆ. ಅದು ಎಷ್ಟು ಏನು ಎತ್ತ ಅನ್ನೋದನ್ನ, ಅದಕ್ಕೋಸ್ಕರ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಇವ್ರು ಹೇಳೋದು ಈ 13 ದೇವತೆಗಳು ಅಂತ ಬಂತು. ಆದ್ರೆ 13 ದೇವತೆಗಳು ಹೇಗೆ? 87 ದೇವತೆಗಳು, 13 ದೇವತೆಗಳು. 13 ದೇವತೆಗಳು ಬೇರೆ ಬೇರೆ ಕಕ್ಷೆಯಲ್ಲಿ ಬರ್ತಾರೆ. ಈ 87 ದೇವತೆಗಳು 19ನೇ ಕಕ್ಷೆಗೆ ಬರ್ತಾರೆ. ಇಷ್ಟಿದೆ. 13 ಹೇಗೆ 12 ಆಗ್ಬೇಕಲ್ವಾ ಅಂತ ಒಂದು ಪ್ರಶ್ನೆ. ಅದನ್ನ ಈಗ ಆಕ್ಷೇಪ ಮಾಡ್ಕೊಂಡು ಹೇಳ್ತಾರೆ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಲಿ. ನಾನು ವಿಭ್ವಾ ವಾಜಯೋಃ ಗ್ರಹಣಂ ಅಂಗೀಕೃತ್ಯ ಅಶ್ವಿನೋಃ ದ್ಯಾವಾ ಪೃಥಿವ್ಯೋಶ್ಚ ಏಕತ್ವ ವಿವಕ್ಷಣಾತ್ 13 ಅಶ್ವಿನೋಃ ದ್ವಿತ್ವಾಭಾವಾತ್ 12ತ್ವಾಪಾತ ಇತ್ಯತ ಇಷ್ಟಾಪತ್ಯ ಪರಿಹರತಿ. ಅಂದ್ರೆ ಈಗ ಋಭುದೇವತೆಗಳು ಅಂತಂದ್ರೆ ವಿಭ್ವಾ ವಾಜ ಅಂತೆಲ್ಲ ಬಂತು. ಒಂದೇ ಶಬ್ದ ಹೇಳಿದ್ರು ಮಿಕ್ಕಿದವನ್ನ ತಗೊಳ್ಬಹುದು ಅಂತ ಬಂತು. ಈಗ ಅಶ್ವಿನಿ ದೇವತೆಗಳಲ್ಲಿ ಹಾಗಾದ್ರೆ ಒಬ್ಬರನ್ನ ಹೇಳಿದ್ರು ಇನ್ನೊಬ್ಬರನ್ನ ತಗೊಳ್ಬಹುದು ಅಂತ ಬಂತು. ಹಾಗಾದ್ರೆ ಅಶ್ವಿನಿ ದೇವತೆಗಳನ್ನ ಇಬ್ರು ತಗೊಳ್ಳೋದೇ ಇಲ್ಲ, ಒಬ್ರು ಮೈನಸ್ ಆಯ್ತು ಅಂತ ಆದ್ರೆ ಅವಾಗ ಏನಾಯ್ತು? 12 ಆಯ್ತಲ್ವಾ ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ದ್ಯಾವಾ ಪೃಥ್ವಿಗಳು ಒಂದೇ ಅಂತ, ಎರಡನ್ನೂ ಒಂದೇ ಅಂತ ತಗೊಂಡಾಗ ಒಂದೊಂದೇ ಆಗಿದ್ರಿಂದ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗಿದ್ರಿಂದ ಇಲ್ಲಿ 12 ಆಯ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇಲ್ಲ, ಹಾಗಲ್ಲ. 87 ಸಂಖ್ಯೆ ಅನ್ನೋದು ಇದ್ದೇ ಇದೆ, ಅದಕ್ಕೇನು ಕಡಿಮೆ ಆಗಲ್ಲ. ಈ ಕಡೆ 87 ಇದ್ದು ಮತ್ತೆ 13, ಅದಕ್ಕೇನು ತೊಂದರೆ ಆಗಲ್ಲ. ಯಾಕೆ ತೊಂದರೆ ಆಗಲ್ಲ ಅಂದ್ರೆ, ಈಗ ದ್ಯಾವಾ ಪೃಥ್ವಿ ದೇವತೆಗಳನ್ನ 1 ಅಂತ ತಗೊಂಡ್ರು. ಅಂದ್ರೆ 1 ಲೆಕ್ಕ. ದ್ಯಾವಾ ಪೃಥ್ವಿ 2 ಇದ್ರು ಹೆಸರಿಗೆ, ರಾಮಕೃಷ್ಣ 2 ಭಗವಂತನ ರೂಪ ಅಂದ್ರೆ ಅದು ಒಂದೇ ಲೆಕ್ಕಕ್ಕೆ. ರಾಮಕೃಷ್ಣ ಅಂತ ಹೇಳೋದಷ್ಟೇ, ಅದು ಒಟ್ಟು ಒಂದೇ ತಾನೆ, ಜೀವ ಒಂದೇ ಅರಿಗ. ಅದೇ ತರ ದ್ಯಾವಾ ಪೃಥ್ವಿಗಳು ಬೇರೆ ಬೇರೆ ಅಂತ ಅಂದ್ರೆ ಬೇರೆ ಬೇರೆ ಅಲ್ಲ ವಸ್ತುತಃ, ಅದು ಒಂದು ಗುಂಪು. ಒಬ್ರು ಅಂತ ತಗೊಳ್ತೀವಿ, ಒಂದ್ ಹೆಸರು ಹಿಡಿದ್ರೆ ಇನ್ನೊಬ್ರು ಬರ್ತಾರೆ ಅಂತ. ಇದು ಒಂದಾಯ್ತು. ಜೊತೆಗೆ ಉರುಕ್ರಮಸ್ಯ ಚ ಉಪಾಸ್ಯತೆಯ ಬಹಿರ್ಭಾವ ಅಂಗೀಕಾರೇಪಿ. ಉರುಕ್ರಮ ಅಂದ್ರೆ ಪರಮಾತ್ಮನ ತಗೊಳ್ಳೋ ಹಾಗಿಲ್ಲ, ಅವನನ್ನ ಹೊರಗಡೆ ಹಾಕ್ತೀವಿ. ಹೊರಗಡೆ ಹಾಕೋದು ಅಂದ್ರೆ ಬಹಿರ್ಭಾವ ಅಂದ್ರೆ ಅವ್ನು ಮೊದಲನೇ ಕಕ್ಷೆಗೆ ಬರ್ತಾನೆ ಪರಮಾತ್ಮ, ಅದರಿಂದ ಈ ಕಕ್ಷೆಯಲ್ಲಿ ಇಲ್ಲ ಅಂತ ತಾತ್ಪರ್ಯ ಅಷ್ಟೇ. ಇದಾದ್ಮೇಲೆ ದ್ವಯೋಹ ಸ್ಥಾನೆ ವಿಭ್ವಾ ವಾಜಯೋಹ ಸತ್ವೇನ. ಹಾಗಾದ್ರೆ ಒಂದೊಂದೊಂದೊಂದು ಕಡಿಮೆ ಆಯ್ತಲ್ಲ. ಈಗ ಈ ಕಡೆ ದೇವರನ್ನ ತಗೊಳಲ್ಲ, ಇನ್ನು ಈ ದ್ಯಾವಾ ಪೃಥ್ವಿ ದೇವತೆಗಳಲ್ಲಿ ಒಬ್ಬರನ್ನೇ ಉಳಿಸ್ಕೊಳ್ತೀವಿ, 1 ಅಂತ ತಗೊಳ್ತೀವಿ. ಹಾಗಾದ್ರೆ 2 ಕಡಿಮೆ ಆಯ್ತು. ಆ 2 ಜಾಗದಲ್ಲಿ ಏನ್ ಮಾಡ್ತೀವಿ? ವಿಭ್ವಾ ವಾಜ ಅಂತ 2 ದೇವತೆಗಳಿದ್ದಾರೆ, ಆ 2 ದೇವತೆಗಳನ್ನ ಹಾಕೊಂಡ್ಬಿಡ್ತೀವಿ. ಆಗೇನಾಯ್ತು? ದೇವರನ್ನ ಬಿಟ್ರು 87 ಸಂಖ್ಯೆ ಅನ್ನೋದಂತೂ ಪೂರ್ಣ ಆಗೇ ಆಗತ್ತೆ, ಯಾವುದೇ ವ್ಯತ್ಯಾಸ ಬರೋದಿಲ್ಲ. ಅಲ್ಲ 13 ಸಂಖ್ಯೆ ತಾನೆ, ಅದರ ಬಗ್ಗೆ ಅಲ್ಲ ಅಂದ್ರೆ ಹೌದು, 13 ಜೊತೆಗೆ 87 ಸರಿ ಹೋಗ್ಬಿಡುತ್ತೆ, ಆಗ 100 ದೇವತೆಗಳು ಅಂತ ಆಗ್ತಾರೆ ಅಂತ. ಇನ್ನು ಇದ್ರ ಮೇಲೆ ಒಂದು ಪ್ರಶ್ನೆ. ಅಶ್ವಿನೋಹೋ ದ್ಯಾವಾ ಪೃಥಿವ್ಯೋಶ್ಚ ಭೇದ ವಿವಕ್ಷಾಯಾಮ್ ಋಭುಶಬ್ದೇನ ಏಕಸ್ಯೇವ ಗ್ರಹಣ. ಯಾವಾಗ ನೀವು ಅಶ್ವಿನಿ ದೇವತೆಗಳನ್ನ 2 ಅಂತ ತಗೊಂಡ್ಬಿಡ್ತೀವಿ, ಈಗ ಅದು ಮತ್ತೆ ದ್ಯಾವಾ ಪೃಥ್ವಿ 2 ಅಂತ ತಗೊಂಡು ಮತ್ತೆ ಜಾಸ್ತಿ ಆಗ್ಬೇಕಲ್ಲ ಇನ್ನೂ 1 ಯಾಕಂದ್ರೆ ಋಭು ದೇವತೆಗಳು ಅಂದ್ರೆ 2, ವಿಭ್ವಾ ವಾಜ ಅಂತ ಅವ್ರ ಹೆಸರು. ಅಶ್ವಿನಿ ದೇವತೆಗಳು 2, ದ್ಯಾವಾ ಪೃಥ್ವಿ 2, 2, 4, 6 ಆಯ್ತು ಪ್ರತಿಯೊಂದನ್ನು ತಗೊಂಡು. ಹಾಗಾದ್ರೆ ಇನ್ನೂ ಜಾಸ್ತಿ ಆಗ್ಬೇಕಲ್ವಾ ಅಂದ್ರೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಋಭು ಅನ್ನೋದನ್ನ ಒಬ್ಬರನ್ನೇ ತಗೊಳ್ತೀವಿ, ಆಗ 2 ತಗೊಳಲ್ಲ ಅಂತ. ಅಂದ್ರೆ ಒಟ್ಟಾರೆ ಸಂಖ್ಯೆಯನ್ನ ವ್ಯತ್ಯಾಸ ಮಾಡೋ ಹಾಗಿಲ್ಲ, ಎಷ್ಟಿದೆಯೋ ಅಷ್ಟನ್ನೇ ಹೇಳ್ಬೇಕು. ಅದಕ್ಕೆ ಏನ್ ಸಾಧ್ಯತೆಗಳಿದೆಯೋ ಅಷ್ಟಕ್ಕನುಗುಣವಾಗಿ
ಒಂದು ಗುಂಪಿನಲ್ಲೇ ಎಲ್ರೂ ಸೇರಿಸೋದು, ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರು ತಗೊಳ್ತೀವಿ ಅಂತ ಹೇಳೋದು, ಹೀಗೆ ಮಾಡ್ಬೇಕು ಅಂತ ಅಷ್ಟೇ ತಾತ್ಪರ್ಯ. ಇದಾದ್ಮೇಲೆ ರುಭು ಶಬ್ದೇನ ತ್ರಯಾಣಾಂ ಗ್ರಹಣೆ ತ್ರಯೋಃ ವಾ ಏಕತ್ವೇನ ವಿವಕ್ಷ ಇತಿ ಪಕ್ಷೆ ಭೇದೇಪಿ ಉರುಕ್ರಮ ಪರಿತ್ಯಾಗೆ ಪೂರ್ವತ್ರ ಏಕೋನ ಸಪ್ತ ಅಶೀತಿತ್ವೇನ ಶತಸ್ಯ ಏಕೋನತ. ಇಲ್ಲಿ ಈಗ ರುಭು ಅನ್ನೋ ಶಬ್ದದಿಂದ 3 ಜನ ತಗೊಳ್ತೀರೋ, ರುಭು ವಿಭ್ವ ವಾಜ ಅಂತ 3 ಜನ, ಅವ್ರು 3 ಜನ ತಗೊಳ್ತೀರೋ, ಅಥವಾ 3 ಜನ ಸೇರಿಸಿ 1 ತಗೊಳ್ತೀರೋ, ಇದ್ರಲ್ಲಿ ವ್ಯತ್ಯಾಸ ಇರ್ಲಿ. ಆದ್ರೆ ದೇವರನ್ನ ಬಿಟ್ರೆ ಏನೇ ಆದ್ರೂ 1 ಕಡಿಮೆ ಆಗತ್ತೆ. 1 ಕಡಿಮೆ ಆಗೋದ್ರಿಂದ ಅವಾಗ 100ಕ್ಕೆ 1 ಕಡಿಮೆ ಆಯ್ತು ಅಂದ್ರೆ 99 ಆಯ್ತು ಅಂತ ಒಂದು ಪ್ರಶ್ನೆ, ಒಂದು ಉತ್ತರ. ಅದು 99 ಹೇಗೆ ಅನ್ನೋದನ್ನ ತೋರಿಸ್ಕೊಟ್ರು. ದ್ವಿತೀಯೆ ತ್ರಯೋದಶ ಗತಾನಾಂ ಏಕವೂನ ಸತ್ವೇ ನಸ ಇದು ಏಕೋನಶತಸ್ಯೇವ ತಾರತಮ್ಯಗಳನ್ನ ಸಂಪ್ರದಾಯ ಅಂತ. ಇನ್ನು ಭೇದ ಅನ್ನೋ ಪಕ್ಷದಲ್ಲಿ ಅಂದ್ರೆ ಮೊದಲು ತ್ರಯಾಣಾಂ ಗ್ರಹಣೆ ಅಂದ್ರೆ 3 ರುಭು ಬಿಬ್ವ ವಾಜ ಅಂತ 3 ಜನನು ತಗೊಂಡ್ರು. ಎರಡನೇ ಪಕ್ಷದಲ್ಲಿ 3 ಒಂದೇ ದೇವತೆ ಅಂತ ತಗೊಂಡ್ರೆ, 3 ಒಂದೇ ಅಂತಂದ್ರೆ ಒಂದು ಗುಂಪು, ಒಬ್ರು ಹೆಸರು ಹೇಳ್ಬಿಟ್ರೆ ಇನ್ ಮಿಕ್ಕಿದವರೆಲ್ಲ ಬರ್ತಾರೆ. ಅದು ಒಳಗಡೆ ಸೇರಿಯವ್ರನ್ನೆಲ್ಲ ಹೇಳಲ್ಲ, ಪ್ರಧಾನವಾಗಿರೋ ಒಬ್ಬರ ಹೆಸರನ್ನ ಹೇಳ್ತಾರೆ ಅಂತ ಅಷ್ಟೇ. ಒಬ್ರನ್ನೇ ಹಾಗೆ ತಗೊಂಡ್ರೆ ಅವಾಗ ಏನಾಗುತ್ತೆ, 13ರಲ್ಲಿ 1 ದೇವತೆ ನ್ಯೂನ ಆಯ್ತು. ಯಾವಾಗ ಒಂದು ನ್ಯೂನತೆ ಬಂತು 13ರಲ್ಲಿ, ಆಗ ಏಕೋನ ಶತಸ್ಯೇವ 13ರಲ್ಲಿ ನ್ಯೂನತೆ ಬಂದ್ರು ಭಗವಂತನ ಬಿಟ್ಟಿದ್ರಿಂದ ಒಟ್ಟು 99ಗೆ ಬರ್ಬೇಕು. ಆದ್ರಿಂದ ತಾರತಮ್ಯ ಗಣನೆ ಮಾಡ್ಬೇಕಾದ್ರೆ ಹೀಗೆಲ್ಲ ಆಗುತ್ತೆ. ಆದ್ರೆ 99 ಅಂತ ಹೇಳ್ಬಾರ್ದು, ಸ್ವಾಮಿನಸ್ತು ಪಿತೃಭಿ ಸಂಖ್ಯಾ ಪೂರ್ಣ, ಪಿತೃದೇವತೆಗಳಲ್ಲಿ ಸೇರಿಸ್ಕೊಂಡ್ರೆ ಅವರ ಗುಂಪನ್ನ ಸರಿ ಹೋಗುತ್ತೆ. ಅಲ್ಲ ಪಿತೃದೇವತೆಗಳನ್ನ ತಗೊಂಡ್ರೆ ಮತ್ತೆ ಸಮಸ್ಯೆ ಇದೆಯಲ್ಲ, ಯಾಕೆ ಉತ್ತರತ್ರತು ಪಿತ್ರಂತರ್ಭಾವೇನ ಅಷ್ಟಾಶೀತಿತ್ವಾತ್ 88 ಆಗ್ಬಿಡತ್ತಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು, ಇಲ್ಲ ಇವ್ರು 88 ಆದ್ರೆ ಮಿಕ್ಕಿದವ್ರು 12, ಆದ್ರಿಂದ ಒಟ್ಟು 100ಕ್ಕಿಂತಂತೂ ಕಡಿಮೆ ಅಲ್ಲ ಅಂತ. ಅಂದ್ರೆ ಈ 13, 87 ಅನ್ನೋ ಸಂಖ್ಯೆ ಇದುವರೆಗೂ ಬರ್ತಾ ಇದೆ, ಇದು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದಾರೆ. 13 ದೇವತೆಗಳು ಬೇರೆ, ಇನ್ನು 87 ದೇವತೆ ಬೇರೆ. 87 ದೇವತೆ 19ನೇ ಕಕ್ಷೆಗೆ ಬರ್ತಾರೆ. ಈ ರುಭು ವಿಭ್ವ ವಾಚದಲ್ಲೂ ವಿವಾದ ಏನಿದೆ, ಅವ್ರು 18ನೇ ಕಕ್ಷೆಗೆ ಬರ್ತಾರೆ ಅಂತ ಕೆಲವರು ಹೇಳ್ತಾರೆ. ಅಂತೂ ಇರ್ಲಿ, 19ನೇ ಕಕ್ಷೆಯಲ್ಲಿ ಸೇರಿಸ್ಕೊಂಡಾಗ ಒಟ್ಟು ಸಮಾನವಾಗಿ ಇದ್ದಾರೆ ಒಂದೇ ಕಕ್ಷೆಯಲ್ಲಿ. ಒಂದೊಂದು ಗುಂಪನ್ನ ಗುಂಪು ಅಂತ ತಗೊಳ್ತಾ ಬಂದ್ರೆ ಒಂದೊಂದೇ ಸಂಖ್ಯೆ ಬರುತ್ತೆ. ಯಾವ ಸಂಖ್ಯೆ ನೀವು ಸೇರಿಸ್ಕೊಂಡ್ರೆ ಅಥವಾ ಜಾಸ್ತಿ ಹೇಳಿದ್ರೆ 100 ಅಂತೂ ಆಗ್ಬೇಕು. 100ಕ್ಕಿಂತ ಹೆಚ್ಚಾಗ್ಬಾರ್ದು, ಕಡಿಮೆ ಆಗ್ಬಾರ್ದು, ಆ ತರ ಸೇರಿಸ್ಕೊಡಿ ಅಂತ. ಅದರಿಂದ 88 12 ಮಾಡಿ, 87 13 ಮಾಡಿ, 86 14 ಮಾಡಿ, ಒಟ್ಟು 100 ಹಾಕ್ಬೇಕು. ಒಟ್ಟು ಆ ತರ ಆ ದೇವತೆಗಳ ಗುಂಪಿನಲ್ಲಿ ವ್ಯವಸ್ಥೆ ಮಾಡ್ಕೊಡಿ. ಒಟ್ಟು ಅಷ್ಟು ದೇವತೆಗಳು ಇದ್ದೇ ಇದ್ದಾರೆ. ಹಾಗೆ ಯೋಚನೆ ಮಾಡಿದ್ರೆ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು 1000ಕ್ಕಿಂತ ಹೆಚ್ಚೇ ಆಗ್ತಾರೆ ಒಂದೊಂದು ಗಣ ತಗೊಂಡ್ರೆ. ಎಲ್ಲಾ ಗಣಗಳಲ್ಲೂ ಜಾಸ್ತಿ ದೇವತೆಗಳಿರ್ತಾರೆ. ರುಭು ದೇವತೆಗಳ ಬಗ್ಗೆನೇ ಬಂತು, 1000 ದೇವತೆಗಳಿರ್ತಾರೆ ಭಾಗವತದಲ್ಲಿ ಬಂದಿದೆ ಅಂತ. ಅಷ್ಟು ದೇವತೆಗಳು ತಗೊಂಡ್ರೆ ಸೋಮಪಾನಕ್ಕೆ ಅರ್ಹರು 100 ಜನ ಆಗೋದೇ ಇಲ್ಲ, ಜಾಸ್ತಿ ಆಗ್ಬಿಡ್ತಾರೆ. ಹಾಗಾಗಿ ದೇವತೆಗಳ ಸಂಖ್ಯೆ ಅಂತ ಬಂದಾಗ ಇಲ್ಲಿ ಯಥಾಯಥಂ ಅಂತ ಅಲ್ಲಿ ಅನ್ವಯ ಮಾಡ್ಕೊಳ್ಬೇಕು. ಅದರಿಂದ ಕಿಂಚಿತ್ ಫಲ ಮೇತ ದೂಷಣೆ ನಾಸ್ತಿ. ಅದರಿಂದ 100 ಸಂಖ್ಯೆ ಇಲ್ಲ, ಅದು ಏನ್ ತಪ್ಪಿಲ್ಲ. 99 ಯಾಕೆ ದೇವರನ್ನೊಬ್ಬನ್ ಬಿಟ್ಟಿದ್ದು ಅಂದ್ರೆ ತಪ್ಪಿಲ್ಲ, ಅದ್ರ ಬಗ್ಗೆನೂ ಹೇಳಿದ್ವಿ. ಇದಾದ್ಮೇಲೆ ಕೊನೆ ವಿಷಯ, ತ್ರಯೋದಶ ದೇವತಾ ಪಕ್ಷೆ ರುಭೋಃ ಏಕತ್ವೇನ ಉರುಕ್ರಮಸ್ಯ ಚ ತ್ಯಾಗೇನ ಷಡಶೀತಿತ್ವೇಪಿ. ಈಗ 86 ಆಗತ್ತೆ ಅಂತ ದೇವತೆಗಳು. ಸರಿ, ಹೇಗಾಗತ್ತೆ? ಈಗ 13 ದೇವತೆಗಳನ್ನ ಇಟ್ಕೊಳ್ಳೋಣ. ಅಲ್ಲಿ ರುಭುದೇವತೆಗಳನ್ನ 1 ತಗೊಂಡು ದೇವರನ್ನ ಬಿಟ್ಟರೆ 86 ಆಯ್ತು, ಕಡಿಮೆ ಆಯ್ತು. ಯಾಕಂದ್ರೆ 87 ಇತ್ತು, ದೇವರನ್ನ ಬಿಟ್ಟಿದ್ರಿಂದ, ಇನ್ನು ರುಭುದೇವತೆಗಳು ಒಬ್ರೆ ಅಂತ ಹೇಳಿದ್ರಿಂದ, ಆದ್ರಿಂದ 86 ಆಯ್ತು. ಪಿತ್ರಂತರ್ಭಾವೆ ಅಶ್ವಿನೋಶ್ಚ ಸಮತಯ ಶೇಷೇಶು ಗಣನೆ ತ್ರಯಾಣಾಂ ಪ್ರಾಪ್ತಿ ಏಕೋನ ನವತಿತ್ವಂ. ಅಂದ್ರೆ ಈ ಪಿತೃದೇವತೆಗಳನ್ನು ಸೇರಿಸ್ಕೊಳ್ಳೋದು ಮತ್ತೆ ಅಶ್ವಿನಿ ದೇವತೆಗಳನ್ನು ಸೇರಿಸ್ಕೊಳ್ಳೋದು, ಆದ್ರೆ ಎಲ್ಲ ಸಮಾನ ಅಂತ ಭಾವಿಸೋದು. ಸಮಾನ ಅಂತ ಭಾವಿಸಿದ್ರೆ ಒಂದೊಂದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಯಾವಾಗ್ಲೂ ಒಂದು ಪಂಕ್ತಿ 100 ಪಂಕ್ತಿ ಅಂತ ಇಟ್ಕೊಂಡ್ರೆ 100 ಪಂಕ್ತಿಯಲ್ಲಿ ಬೇಕಾದಷ್ಟು ಜನ ಇರಬಹುದು. 100 ಜನ ಕೂತಿದ್ದಾರೆ, 100 ಜನ ಕೂತಿದ್ದಾರೆ ಅಂತ ಹೇಳಿದ್ರೆ ಏನರ್ಥ? ವಸ್ತುತಃ ಅಲ್ಲಿ 100 ಜನ ಪ್ರಧಾನವಾಗಿ ಮೊದಲನೇ ಇದ್ರಲ್ಲಿ ಎಲೆ ಹತ್ರ ಕೂತಿದ್ದಾರೆ, ಮೊದಲನೇ ಎಲೆ ಮುಂದೆ ಕೂತಿದ್ದಾರೆ. 100 ಜನ ಕೂತಿದ್ದಾರೆ ಅಂದ್ರೆ ಏನರ್ಥ? 100 ಜನ ಅಲ್ಲ, 100 ಪಂಕ್ತಿ ಇದೆ ಅಂತ ಹೇಳ್ತೀವಿ. 100 ಪಂಕ್ತಿಯಿಂದ 100 ಪಂಕ್ತಿಲಿ ಬೇಕಾದಷ್ಟು ಜನ ಇರಬಹುದು, 100 ಪಂಕ್ತಿ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ತೀವಲ್ಲ, ಆ ತರ ಇಲ್ಲಿ ತಾರತಮ್ಯ ಕಕ್ಷೆಯಲ್ಲಿ ಇಲ್ಲಿ ಇರೋದು
ಇಷ್ಟು 100 ಜನ ಇದ್ದಾರೆ. ಆ 100 ಜನದಲ್ಲಿ ಒಂದೊಂದು ಪಂಕ್ತಿಯಲ್ಲಿ ಬೇಕಾದಷ್ಟು ಜನ ಬರಬಹುದು, ಇಲ್ಲ ಅಂತಿಲ್ಲ. ಅದ ಪ್ರಧಾನರಾದ ಹೆಸರನ್ನು ಮಾತ್ರ ತಗೊಂಡಿರ್ತೀವಿ ಅಷ್ಟೇ. ಆ ತರ ಪ್ರಕೃತದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆ 100ಕ್ಕೆ ಹೊಂದಾಣಿಕೆ ಮಾಡ್ಕೊಬೇಕು. ಈಗ ಅಶ್ವಿನಿ ದೇವತೆಗಳು ಮತ್ತೆ ಪಿತೃದೇವತೆಗಳು ಸಮಾನ ಅಂತ ಇಟ್ಕೊಂಡ್ರೆ ಆಗ ಒಬ್ಬರನ್ನ ಮಾತ್ರ ತಗೊಳ್ಳಿಕ್ ಬರುತ್ತೆ, ಈಗ ಮಿಕ್ಕಿದವನ್ ತಗೊಳ್ಳಿಕ್ ಬರಲ್ಲ. ಆಗೇನಾಗುತ್ತೆ, 99ಕ್ಕಿಂತಲೂ ಕಡಿಮೆ ಆಗ್ಬಿಡುತ್ತೆ, ಏಕ ಊನನವತಿ ಅಂತ ಆಗುತ್ತೆ. ಅಂದ್ರೆ ಅವಾಗ 89ಕ್ಕೆ ಬರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅನೇಕ ದೇವತೆಗಳನ್ನ ನ್ಯೂನತೆ ಅಂದ್ರೆ ನ್ಯೂನವಾಗಿ ಕಡಿಮೆ ಕಡಿಮೆ ಅಂತ ಮಾಡ್ಕೊಬೇಕಾಗಿ ಬರುತ್ತೆ. ಆಗ ಏಕ ಊನನವತಿ ಅಂದ್ರೆ 89 ಅಂತ ಹೇಳ್ತಾ ಇದ್ದಾರೆ. ದ್ವಾದಶ ಪಕ್ಷೆ ಋಭುಶಬ್ದೇನ ತ್ರಯಾಣಾಂ ಗ್ರಹಣಾತ್ ವಿಭ್ವಾವಾಜೌ ಪಿತರಃ ಸಮತಯ ಅಶ್ವಿನೌಚ ಏಕತ್ವಂ ಪ್ರಾಪ್ತವು. ಇನ್ನು 12 ದೇವತೆಗಳು ಅಂತ ಇಟ್ಕೊಂಡ್ರೆ 13 ದೇವತೆಗಳ ಪಕ್ಷವನ್ನ ಹೇಗೆ ಕೂಡಿಸಿದ್ರು ಅಂದ್ರೆ ಆ 13 ದೇವತೆಗಳು ಅಂತಂದ್ರೆ ಕ್ರಮವಾಗಿ ದೇವರನ್ನ ಬಿಟ್ಟಾಗಿದೆ, ಋಭು ದೇವತೆಗಳು 1 ಅಂತ ಹೇಳಿದ್ದಾರೆ, 13 ಆಗುತ್ತೆ ಅಂತ. ಅಂದ್ರೆ ನಾವೇನ್ ಮಾಡ್ಬೇಕು, ಎಲ್ಲಾ 13 ದೇವತೆಗಳು ಒಂದ್ ಕಡೆ ಬರೆದಿಟ್ಕೊಬೇಕು. ಆ ಬರೆದಿಟ್ಕೊಂಡು ಇಲ್ಲಿ ಪಕ್ಕದಲ್ಲಿ ಅದ್ ಸರಿ ಹೋಯ್ತಾ ಇಲ್ವಾ ಅಂತ ವಿಚಾರ ಮಾಡ್ಬೇಕು. ಅದ್ರೆ ಇಷ್ಟೆಲ್ಲ ವಿಚಾರ ಮಾಡಿದಕ್ಕೆ ಪುಣ್ಯ ತುಂಬಾ ಇದೆ. ಏನ್ ಪುಣ್ಯ ಅಂದ್ರೆ ತಾರತಮ್ಯ ಜ್ಞಾನದಿಂದ ಸದ್ಗತಿ ಮೋಕ್ಷವನ್ನ ಪಡಿತಾನೆ ಅಂತಿದೆ. ತಾರತಮ್ಯನೈವ, ತಾರತಮ್ಯ ಜ್ಞಾನ ಇಲ್ಲದೇನೆ ಯಾವ ವ್ಯಕ್ತಿಯು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಕ್ಷಯ ಜ್ಞಾನ ಬಹಳ ಚೆನ್ನಾಗಿರ್ಬೇಕಂತ, ಆಗ ಮಾತ್ರ ಭಗವಂತನ ಅನುಗ್ರಹ ಆಗೋದು ಅಂತ ಈ ಮಹಾಭಾರತ ತಾತ್ಪರ್ಯದಲ್ಲೆಲ್ಲ ಬಂದಿರುತ್ತೆ, ನೀವು ನೋಡಿರಬಹುದು. ಅಂತೂ ಈ ಪ್ರಕೃತದಲ್ಲಿ ದ್ವಾದಶ ಪಕ್ಷ 12 ದೇವತೆಗಳು ಅಂತ ಇಟ್ಕೊಂಡಾಗ ಏನಾಯ್ತು ಅಂದ್ರೆ ಋಭು ಅನ್ನೋ ಶಬ್ದದಿಂದ 3 ಜನರನ್ನ ತಗೊಳ್ತೀವಿ, ಋಭು ವಿಭ್ವ ವಾಜ ಅಂತ. ಆ 3 ಜನನ ತಗೊಂಡು ಈ ಪಿತೃದೇವತೆಗಳು ಮತ್ತೆ ಅಶ್ವಿನಿ ದೇವತೆಗಳಲ್ಲಿ ಒಂದೊಂದು ಅಂತ ಮಾಡ್ಕೊಂತೀವಿ. ಒಂದೊಂದು ಅಂತ ಮಾಡ್ಕೊಂಡಾಗ ಒಂದು ಕಡಿಮೆ ಬರುತ್ತೆ. ಅಶ್ವಿನಿ ದೇವತೆಗಳಲ್ಲಿ 1 ಅಂತ ಮಾಡಿದ್ವಲ್ಲ, ಹಾಗಾಗಿ ಒಬ್ರು ಕಡಿಮೆ ಬಂತು ಅಂದ್ರೆ 13ಕ್ಕಿಂತ 1 ಕಡಿಮೆ 12 ದೇವತೆಗಳು ಆಗ್ಬಿಡ್ತಾರೆ. ಏವಂ ಚತುಷ್ಟಯಂ ಅಧಿಕಂ ಸಂಪನ್ನಂ, ಹೀಗೆ 4 ಜಾಸ್ತಿನೂ ಆಗತ್ತೆ. ಯಾವ ರೀತಿ ಜಾಸ್ತಿ ಆಗತ್ತೆ ಅಂದ್ರೆ ಉರುಕ್ರಮ ಭಿನ್ನೇಶ್ವಪಿ ದ್ಯಾವಾ ಪೃಥಿವ್ಯೋ ಏಕತ್ವೇನ ಪಂಚಾಶೀತಿ ದೇವತಾನಾಮೇವ ಸತ್ವ ತೇಷಾ ಮುಕ್ತಂಚ ಚತುಷ್ಟಯ ಸಹಕಾರೆ ಏಕೋನನವತಿತ್ವಂ ಭವತಿ ಇತ್ಯರ್ಥ. ದೇವ್ರು ಹೇಳೋದು 89 ದೇವತೆಗಳು ಹೇಗಾಗ್ತಾರೆ, 87 ಇತ್ತಲ್ವಾ ಅಂದ್ರೆ ಆ ಉರುಕ್ರಮ ಪರಮಾತ್ಮನನ್ನ ಬಿಟ್ಟು ಮಿಕ್ಕಿದ ದ್ಯಾವ ಪೃಥಿವಿ ದೇವತೆಗಳನ್ನು 1 ಅಂತ ಮಾಡಿದ್ರೆ ಆಗ 85 ಆಗತ್ತೆ. 85 ಆದ್ಮೇಲೆ 4 ಅಂದ್ರೆ ಅಶ್ವಿನಿ ದೇವತೆಗಳು 1, ಋಭು ವಿಭ್ವ ವಾಜ 4 ಆಯ್ತು. ಅಶ್ವಿನಿ ದೇವತೆಗಳು 2 ಅಂತ ತಗೊಂಡಿಲ್ಲ, 1 ಅಂತ ತಗೊಂಡ್ವಿ. ಋಭು ವಿಭ್ವ ವಾಜ 3 ಜನ ಆಯ್ತು, 4 ತಗೊಂಡು ಆಗ 89 ಆಗುತ್ತೆ. ಅಂತೂ ಇಷ್ಟೆಲ್ಲ ಹೇಳಿ ಎರಡೂ ಪಕ್ಷದಲ್ಲಿ ನೀವು 13 12 ಅಂತ ನಾನು ಹೇಳಿ ದೇವತೆಗಳು, 13 ಅಂತ ನಾನು ಹೇಳಿ, ಇನ್ನು ಮಿಕ್ಕಿದವರು ಪ್ರಧಾನವಾಗಿ ಮುಂತಾದ ದೇವತೆಗಳು 11 ಅಂತ ಹೇಳ್ಬೇಕು. 11 ಅಂತ ಯಾಕೆ ಹೇಳ್ಬೇಕು, ಎರಡೂ ಪಕ್ಷದಲ್ಲಿ 89 ಹೇಗೆ ಅಂತ ತೋರಿಸಿದ್ರು, 89 ತೋರಿಸಿದ್ಮೇಲೆ ಮಿಕ್ಕಿದವರು ಎಷ್ಟು ಜನ, 11 ಜನ ಅಂತ, ಒಟ್ಟು 100 ಅಂತ ಆಗ್ಬೇಕು ಅಷ್ಟೇ. ಆ 100 ಅನ್ನೋದನ್ನ ಹೇಗಾದ್ರೂ ಮಾಡಿ ಸಮರ್ಥನೆ ಮಾಡ್ಲಿಕ್ಕೆ ಅವರು ಹರಸಾಹಸ ಪಡ್ತಾ ಇದ್ದಾರೆ, ಹೀಗೆ ಹಾಗೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಈ ನವಕೋಟಿ ದೇವತೆಗಳು ಅಂತ ಬಂತು. ಈ ನವಕೋಟಿ ದೇವತೆಗಳ ಬಗ್ಗೆ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಬರ್ತಾರೆ ಮುಂದೆ. ಶತಶಬ್ದೋ ಬಹ್ವರ್ಥಃ ಯಥಾಯೋಗ್ಯಂ ಅವರಾಹ ಇತ್ಯರ್ಥ. ಇದನ್ನ ನೆನ್ನೆ ದಿವಸ ನೋಡಿದೀವಿ. ಈಗ ಪುರಂದರಸ್ಯ ಉಪೇಂದ್ರ ಅಧಮತ್ವೇನ ಮುಕ್ತಾಹ, ಪುರಂದರ ತಾನು ಉಪೇಂದ್ರನಿಗಿಂತ ಅಧಮ. ಪುರಂದರ ಅಂತ ಏನು ಈ ಇಂದ್ರದೇವರ ಒಂದಿದೆ, ಇಂದ್ರದೇವರ ಬಗ್ಗೆ ಇರೋ ಶಬ್ದ ಇನ್ನೊಂದು ಪುರಂದರ ಅಂತ. ಆ ಪುರಂದರ ತಾನು ಉಪೇಂದ್ರ ದೇವರ ಅಧಮ ಕಕ್ಷೆಗೆ ಬರ್ತಾರೆ. ಯಾಕೆ ಉಪೇಂದ್ರ ಸಾಕ್ಷಾತ್ ಪರಮಾತ್ಮ, ಆದ್ರಿಂದ ಇವರನ್ನ ಬಿಟ್ಟು ಮಿಕ್ಕಿದ ದೇವತೆಗಳು ಅಂದ್ರೆ ನವಕೋಟಿ ದೇವತೆಗಳು ಅವರೆಲ್ಲ ಈ ಪುರಂದರಾತ್ ಅವರತ್ವ ಅಯೋಗಾತ್ ಇನ ತತ್ರ ತತ್ರ ಅಪವಾದೋಪಿ ಸನತ್ ಕುಮಾರಾಸ್ತು ಸದಾ ಇತ್ಯಾದಿನ ಭಾಷ್ಯೆ ಕಥಿತ. ಈ ಸನತ್ ಕುಮಾರಾದಿಗಳಲ್ಲೂ ಕೂಡ ಒಂದು ಚರ್ಚೆ ಇದೆ ಅಂತೆ, ಅವರು ಕರ್ಮದೇವತೆಗಳಿಗೆ ಸಮಾನರಾಗಿದಾರೋ ಇಲ್ವೋ ಅನ್ನುವ ಚರ್ಚೆ. ಯಾರು ಸನತ್ ಕುಮಾರರೆಲ್ಲ. ವಸ್ತುತಃ ಸನತ್ ಕುಮಾರರು ಕರ್ಮದೇವತೆಗಳಿಗೆ ಸಮಾನ ಹೌದೋ ಅಲ್ವೋ ಅನ್ನೋ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಯಾಕೆ, ಸನತ್ ಕುಮಾರಾದಿಗಳು ಅವರು ದೇವತೆಗಳು ಹೌದು, ಋಷಿಗಳು ಹೌದು. ಭಾಗವತಲ್ಲೂ ಬಂತಾರೆ ದೇವತಾ ಕಕ್ಷೆ ಋಷಿ ಕಕ್ಷೆ ಅಂತ ಬಂದಾಗ ಋಷಿ ಕಕ್ಷೆಯನ್ನು ತಗೊಂಡಾಗ ಅವ್ರ ಮೇಲೆ ಇರ್ತಾರೆ ಎಲ್ಲ ವಿಶ್ವಾಮಿತ್ರರು ಅವರು ಇವರೆಲ್ಲ ನೋಡಿದಾಗ, ಮತ್ತೆ ಬ್ರಹ್ಮಪುತ್ರರು ಅಂತ ಬಂದಾಗ ಅವರೆಲ್ಲ ಮೇಲಿನ ಕಕ್ಷೆಗೆ ಬರ್ತಾರೆ. ಮತ್ತೆ ಕರ್ಮಜ ದೇವತೆ ಇದು ಕರ್ಮದೇವತೆಗಳಿಗೆ ಸಮಾನ ಹೌದೋ ಅಲ್ವೋ ಅನ್ನೋ ಚರ್ಚೆ ಯಾಕೆ ಅಂದ್ರೆ ದೇವತೆ ಅಂತ ಇಟ್ಕೊಂಡಾಗ ಸಮಸ್ಯೆ ಶುರು,
ಋಷಿಗಳ ಕಕ್ಷೆ ಅಂದ್ರೆ ಅದು ಸರಿ ಹೋಗ್ಬಿಡ್ತು. ದೇವತೆಗಳು ಅಂದ್ರೆ ಯಾವ ದೇವತೆಗಳು? ಇವ್ರು 100 ಜನ ದೇವತೆಗಳಲ್ಲಿ ಸೇರ್ತಾರ, ಅಥವಾ 100 ದೇವತೆಗಳಿಗಿಂತ ಬೇರೆಯವರು ಅಂತ ಆದ್ರೆ ಅವರು ಕರ್ಮ ದೇವತೆಗಳಿಗೆ ಸಮಾನ ಆಗ್ತಾರೆ. ಆ ಪಕ್ಷದಲ್ಲಿ ಇಲ್ಲಿ ಪ್ರಶ್ನೆ, ಸನತ್ಕುಮಾರ ದಿ ವ್ಯತಿರಿಕ್ತಾನಾಮೇವ ಪುರಂದರಾದಿಭ್ಯ ಅನ್ಯೂನ ದೇವೇಭ್ಯೋಪಿ ನ್ಯೂನಾಹ ಯೇ ಕರ್ಮದೇವಾಹ ತತ್ ಸಮಾನವ ಅಂತ ಹೇಳಿ ಈ ಭಾಷ್ಯದಲ್ಲಿ ಹೇಳದೇ ಇರುವಂತಹ ವಿಷಯವನ್ನ ಇಲ್ಲಿ ಹೇಳ್ತೀವಿ ಅಂತ ಅವರು ಪ್ರಾರಂಭ ಮಾಡಿದ್ರು. ಹೇಳದೇ ಇರೋ ವಿಷಯ ಅಂದ್ರೆ ಅಭಿಪ್ರಾಯ, ಅಲ್ಲಿ ಸ್ಫುಟವಾಗಿ ನಮಗ್ ಗೊತ್ತಾಗಲ್ಲ, ಅದನ್ನ ಬಿಡಿಸಿ ಹೇಳಿರೋದು ಅಂತ ಅರ್ಥ. ಇಲ್ಲಾಂದ್ರೆ ಭಾಷ್ಯದಲ್ಲಿ ಹೇಳ್ದಿರೋ ವಿಷಯ ಎಲ್ಲ ಹೇಳ್ತಾರೆ ಅಂದ್ರೆ ಆಚಾರ್ಯ ಹೇಳ್ದಿರೋ ವಿಷಯ ಎಲ್ಲ ಹೇಳ್ತಾನೆ ಅಂತ ಹಾಗರ್ಥ ಅಲ್ಲ. ಅಂತೂ ಇದುವರೆಗೆ ಈ ಯದಾವದನಾಧಿಕರಣದಲ್ಲಿ ಈ ಎಲ್ಲ ವ್ಯಾಖ್ಯಾನಗಳನ್ನ ಗಮನಿಸಿದಾಗ ಸಿಕ್ಕಿದೇನಂದ್ರೆ 100 ಜನ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು ಅನ್ನೋದನ್ನ ಒಂದೊಂದು ತರ ಕೂಡಿಸಿದ್ದಾರೆ. 89 ಅಂತ ತಗೊಂಡು 11 ಮಾಡಿದ್ರು, 87 ಅಂತ ತಗೊಂಡು 13 ಅಂತ ಮಾಡಿದ್ರು, 86 14 ಮಾಡ್ಲಿಲ್ಲ ಅಷ್ಟೇ, ಬಿಟ್ರೆ 89 ಮಾಡಿ 11, 87 13 ಹೀಗೆ ಮಾಡಿ 100. ಕೆಲವು ಸಲ ಏನ್ ಮಾಡಿದ್ರು, ಉರುಕವನ್ನು ಬಿಟ್ಟು 99 ದೇವತೆಗಳು ಅನ್ನೋ ಪಕ್ಷದಲ್ಲೂ ಇದ್ದಾರೆ, ಕೆಲವು ಸಂಪ್ರದಾಯದಲ್ಲಿ ಹೇಳ್ತಾರೆ. ಅಂತೂ ಈ ತರ ನಾನಾ ಪಕ್ಷಗಳನ್ನ ಹೇಳಿ ಒಟ್ಟು ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು ಯಾರು ಅಂತಂತೂ ನಮಗ್ ಗೊತ್ತಾಯ್ತು. ಅವ್ರು 100 99 ಅದಿರ್ಲಿ, ಅದ್ ಯಾಕೆ ಅವ್ರು ಅಷ್ಟೊಂದು ಹೇಳೋದಂದ್ರೆ ಉಲ್ಲೇಖ ಮಾಡ್ಬಿಡಿದ್ದಾರೆ. ಶತದೇವತೆಗಳು ಅಂತ ಇದೆ, ಆ ಶತದೇವತೆಗಳು ಅಂತ ಹೇಳಿದ ಮೇಲೆ 100 ಅಂತ ಸಮರ್ಥನೆ ಮಾಡ್ಬೇಕಾಗಿ ಬರುತ್ತಲ್ಲ ಅಂತ. ಇಲ್ಲ ಶತದೇವತೆಗಳು ಅಂದ್ರೆ ಅದಕ್ಕೆ ಒಂದು ಕಡಿಮೆಯಾದ 100 ಅಂತ ಅರ್ಥ ಮಾಡ್ಬೇಕು ಅಂತ, 99 ಅನ್ನೋ ಅರ್ಥ ಬರುತ್ತೆ ಅಂತ ಕೆಲವರು ಅದಕ್ಕೂ ವ್ಯಾಖ್ಯಾನವನ್ನ ಮಾಡ್ತಾ ಬಂದ್ರು. ಕೊನೆಯದಾಗಿ ಸನತ್ಕುಮಾರಾದಿ ವ್ಯತಿರಿಕ್ತಾನಾಮಯ ದೇವಾನ, ಸನತ್ಕುಮಾರಾದಿಗಳನ್ನ ಬಿಟ್ಟು ಬಿಡೋಣ, ಅವರಿಗಿಂತ ಬೇರೆ ದೇವತೆಗಳೇನಿದ್ದಾರೆ ಅವರೆಲ್ಲ ಪುರಂದರಾದಿಭ್ಯ ಅನ್ಯೂನ ದೇವೇಭ್ಯೋಪಿ ನ್ಯೂನಃ, ಅಂದ್ರೆ ಪುರಂದರಾದಿ ದೇವತೆಗಳೇನಿದ್ದಾರೆ ಅವರಿಗಿಂತ ಕಡಿಮೆಯಾದ ದೇವತೆಗಳೇನಿದ್ದಾರೆ ಅವರಿಗಿಂತಲೂ ನ್ಯೂನರಾದ ಯಾವ ಕರ್ಮ ದೇವತೆಗಳಿದ್ದಾರೆ ಅವರಿಗೆ ಸಮಾನರೋ ಆಗಿದಾರೋ ಇಲ್ವೋ ಅಂತ ಹೇಳಿ ಪ್ರಶ್ನೆ ಬಂದಾಗ ಅದ್ರ ಬಗ್ಗೆ ವಿವರಣೆಯನ್ನ ಮಾಡ್ಬೇಕು. ಆದ್ರೆ ಆ ಎಲ್ಲ ಮಿಕ್ಕಿದ ದೇವತೆಗಳು ಅಲ್ಲೇ ಸೇರ್ತಾರೆ, ಯಾರು ಪ್ರಸಿದ್ಧರಲ್ವೋ, ಅಂದ್ರೆ ಅವರು ಅಂದ್ರೆ 100 ದೇವತೆಗಳ ಒಳಗಡೆ ಸೇರ್ತಾರೆ ಅಂತಾನೂ ಇಲ್ಲ, ಅವರ ಹೆಸರು ಪ್ರಸಿದ್ಧ ಅಲ್ಲ, ಹೊರಗಡೆ ಇದ್ದಾರೆ ಆ ದೇವತೆಗಳು, ಅಪ್ರಸಿದ್ಧ ದೇವತೆಗಳು, ಅನಾಖ್ಯಾತ ದೇವತೆಗಳು ಅಂತ ಕರೀತಾರೆ. ಅವ್ರನ್ನೆಲ್ಲ ಎಲ್ಲಿ ಸೇರಿಸ್ಬೇಕು ಅಂದ್ರೆ ಕರ್ಮ ದೇವತೆಗಳಿಗೆ ಕೊನೆಗೆ ಒಟ್ಟು ಸಮಾನರಾಗಿ ಸೇರಿಸ್ಬೇಕು. ಸರಿ, ಕರ್ಮ ಅಂದ್ಮಂತಲ್ಲ, ಯಾರಿದು? ಪುಷ್ಕರ ಕರ್ಮ ಅಭಿಮಾನಿ. ಅಷ್ಟೇ ಅಲ್ಲ, ಕರ್ಮದಿಂದ ದೇವತ್ವವನ್ನ ಪಡೆದವರು ಕರ್ಮ ದೇವತೆಗಳು ಅಂತ ಅನಿಸ್ಕೊಳ್ತಾರಂತೆ. ಇದೊಂದು ವಿಶೇಷ. ಅಂದ್ರೆ ಅವರು ಸ್ವಯಂ ದೇವತೆಗಳಾಗಿರಲ್ಲ, ಕರ್ಮ ಮಾಡಿ ಮಾಡಿ ದೇವತಾ ಪದವಿಗೆ ಬರ್ತಾರೆ, ದೇವತ್ವವನ್ನ ಪಡೀತಾರೆ. ಯಾರು? ಬಲ್ಯಾದ್ಯಾಹ ಪ್ರಿಯವ್ರತ ಕಾರ್ತವೀರ್ಯಾದ್ಯಾಶ್ಚ ಕರ್ಮದೇವತಾಹ, ಇವರೆಲ್ಲ ಕರ್ಮದೇವತೆಗಳಂತೆ. ಬಲಿ ಚಕ್ರವರ್ತಿ ಮೊದಲಾದವರು, ಪ್ರಿಯವ್ರತ, ಕಾರ್ತವೀರ್ಯಾರ್ಜುನರು, ಇವರೆಲ್ಲ ಅಂದ್ರೆ ಇವರೆಲ್ಲ ಕರ್ಮದೇವತೆಗಳು ಅಂತ ತಗೊಂಡಿದ್ದು ಹೇಗೆ? ಕರ್ಮ ಅಭಿಮಾನಿ ದೇವತೆಗಳು ಅಂತಲ್ಲ, ಕರ್ಮದಿಂದ ದೇವತ್ವವನ್ನ ಪಡೆದವರು, ಅಂಥ ಕರ್ಮ ದೇವತೆಗಳು ಇವರು ಅಂತ ಅದಕ್ಕೆ ವಿವರಣೆಯನ್ನು ಕೊಟ್ಟರು. ಇಲ್ಲಿಗೆ ಯದಾಮದನಾಧಿಕರಣ ಮುಕ್ತಾಯ ಆಯ್ತು. ಇದು ಮುಂದಿನ ಅಧಿಕರಣ ದರ್ಶನ ಭೇದಾಧಿಕರಣ ಅಂತ ಹೊಸ ಅಧಿಕರಣ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಹರೇ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯರೇ.